ರಾಯಚೂರು ಎಫ್ಎಂ ಕೇಂದ್ರ. ಈಗ ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ವಿಶ್ವ ಆಹಾರ ದಿನದ ಅಂಗವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವ ಆಹಾರ ಮತ್ತು ಸಂಸ್ಕರಣೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶರಣಗೌಡ ಹಿರೇಗೌಡ್ರ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಕೇಳಿ, ವಿಶ್ವ ಆಹಾರ ದಿನದ ಅಂಗವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವ ಆಹಾರ ಮತ್ತು ಸಂಸ್ಕರಣೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶರಣಗೌಡ ಹಿರೇಗೌಡ್ರ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದು ವಿಶ್ವ ಆಹಾರ ದಿನ. ಪ್ರತಿಯೊಂದು ಜೀವಿಗೂ ಆಹಾರ ಬಹುಮುಖ್ಯವಾದಂಥ ಅಂಶ. ಮುಖ್ಯವಾಗಿ ಮಾನವನ ಜನಾಂಗಕ್ಕೆ ಪ್ರತಿದಿನವೂ ಕೂಡ ಆಹಾರವನ್ನು ನಾವು ತಗೋಬೇಕಾಗ್ತದೆ. ಮುಖ್ಯವಾಗಿ ಪೋಷಕಾಂಶಯುಕ್ತ ಆಹಾರಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಆಹಾರದ ಮಹತ್ವ ಏನು, ಈ ವರ್ಷದ ವಿಶ್ವ ಆಹಾರ ದಿನದ ಮುಖ್ಯ ಧ್ಯೇಯ ಉದ್ದೇಶಗಳಿದ್ದಾವೆ, ಜೊತೆಗೆ ನಮ್ಮ ಸಾರ್ವಜನಿಕರಾಗಿರ್ಬೋದು, ರೈತ ಬಾಂಧವರಾಗಿರ್ಬೋದು, ಆಹಾರವನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಎಂಬಂಥ ಒಂದು ಹಲವಾರು ವಿಚಾರಗಳನ್ನು ನಮ್ಮ ಕೇಳುಗರಿಗಾಗಿರ್ಬೋದು, ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಂಡು ಹೋಗಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ವಿಭಾಗದ ಮುಖ್ಯಸ್ಥರಾದಂತಹ ಹಾಗೆಯೇ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶರಣಗೌಡ ಹಿರೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ತಮಗೆ ವಿಶ್ವ ಆಹಾರ ದಿನದ ಶುಭಾಶಯಗಳು. ಧನ್ಯವಾದಗಳು. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ, ರೈತ ಬಾಂಧವರಿಗೂ ಮತ್ತು ಈ ಅನ್ನದಾತರಿಗೆ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಆಹಾರ ದಿನದ ಒಂದು ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ತಮಗೆ ತಿಳಿದ ಹಾಗೆ ಪ್ರತಿ ವರ್ಷ ನಾವು ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ವಿ. ಸುಮಾರು 1945ರಿಂದ, ಅಂದರೆ ನಮ್ಮ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಆರಂಭ ಆದ ನಂತರದಿಂದನೇ ಈ ಒಂದು ಅಕ್ಟೋಬರ್ 16ಕ್ಕೆ ಆಚರಣೆ ಮಾಡಬೇಕಂತ ಹೇಳಿ 1979ರಿಂದ ಆರಂಭವಾಯಿತು. ಪ್ರತಿ ವರ್ಷವೂ ಈ ಒಂದು ವಿಶ್ವ ಆಹಾರ ದಿನಾಚರಣೆಗೆ ಅದರದೇ ಆದ ಒಂದು ದೇಹ ಮತ್ತು ಉದ್ದೇಶವನ್ನ ಇಟ್ಟುಕೊಂಡು ಆಚರಣೆ ಮಾಡ್ತಾ ಬಂದಿದ್ದೇವೆ. ಸೊ ಈ ವರ್ಷದ ಮುಖ್ಯ ಒಂದು ಧ್ಯೇಯ ಅಂದ್ರೆ ನಾವು ಥೀಮ್ ಅಂತ ಹೇಳ್ತೀವಿ. ಸೊ ಥೀಮ್ ಅಂತಂದ್ರೆ ಉತ್ತಮ ಆಹಾರ ಇರಬೇಕು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸಿ ಅನ್ನೋದು. ಸೊ ಅಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಫಾರ್ ಬೆಟರ್ ಫುಡ್ಸ್ ಆ್ಯಂಡ್ ಎ ಬೆಟರ್ ಫ್ಯೂಚರ್ ಅನ್ನೋದು. ಸೊ ಉತ್ತಮ ಆಹಾರ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸಿ, ಎಲ್ಲರೂ ನಾವು ಒಂದು ಒಳ್ಳೆಯ ಆಹಾರದಿಂದ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸಹಕರಿಸೋಣ ಅಂತ ಒಂದು ಉದ್ದೇಶದಿಂದ ಈ ವರ್ಷದ ಒಂದು ಥೀಮನ್ನು ನಿರ್ಧಾರ ಮಾಡಲಾಗಿದೆ. ಅದೇ ರೀತಿ ಪ್ರತಿಯೊಂದು ವರ್ಷ ಕೂಡ ವಿಶ್ವ ಆಹಾರ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಇವತ್ತು ಅಕ್ಟೋಬರ್ 16ರಂದು ಆಚರಿಸ್ತಾ ಬಂದಿದ್ದಾರೆ. ಸೊ ಏನಪ್ಪ ಇದ್ರದ್ದು ಯಾಕೆ ನಾವು ಆರಂಭ ಮಾಡಿದ್ರೆ ಅಂತಂದ್ರೆ, ಈಗ ನಾವು ಜಾಗತಿಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನರು ಇನ್ನೂ ಆಹಾರ ಇದೆ ಅಂತ ನಾವು ನಮ್ಮ ಕಲ್ಪನೆಯಲ್ಲಿದೆ, ಬಟ್ ಎಷ್ಟೋ ಜನ ಹಸಿವಿಂದನೇ ಈಗ ನಾವು ಕೊರತಾ ಇದ್ದೀವಿ. ಸೊ ಅದಕ್ಕೆ ಒಂದು ಜಾಗೃತಿ ಮೂಡಿಸಬೇಕು, ಹೇಗೆ ನಾವು ಈ ಒಂದು ಹಸಿವನ್ನು ಓಡಿಸಬೇಕು ಅಥವಾ ಅದರಿಂದ ನಾವು ಹೇಗೆ ಹೊರಗಡೆ ಬರಬೇಕು, ಹೇಗೆ ಈ ಒಂದು ಆಹಾರ ಸಂಸ್ಕರಣೆಯನ್ನು
ಮಾಡಿ ಆಹಾರದ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ವಿಶ್ವ ಆಹಾರ ದಿನಾಚರಣೆಯನ್ನ ಆರಂಭ ಮಾಡಿದ್ರು. ಬಟ್ ಇದರ ಒಂದು ಬರೀ ಆಚರಣೆ ಮಾಡೋದ್ರಿಂದ ಒಂದು ಉಪಯೋಗ ಆಗುತ್ತದೆ ಅಂತಲ್ಲ, ಈ ಒಂದು ಕಾರ್ಯಕ್ರಮದ ಅಂಗದಲ್ಲಿ ವಿವಿಧ ರೀತಿಯ ಒಂದು ಕಾರ್ಯಕ್ರಮಗಳನ್ನ ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೀವಿ. ಸೊ ತಮಗೆ ತಿಳಿದ ಹಾಗೆ ಕೂಡ ನಾವು ಅಂದ್ರೆ ಅಕ್ಟೋಬರ್ 16 ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ನಾವು ವಿಶ್ವ ಆಹಾರ ದಿನಾಚರಣೆಯನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಆ ಒಂದು ಧ್ಯೇಯದ ಬಗ್ಗೆ ಒಂದು ಮಹತ್ವವನ್ನ ಅವರಿಗೆ ಒಂದು ಕ್ರೋಢೀಕರಿಸೋದು, ಅದರ ಬಗ್ಗೆ ವಿವಿಧ ಕಾಂಪಿಟೇಷನ್ ಕೂಡ ಮಾಡೋದು. ಇವನ್ ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂದರೆ ಫುಡ್ ಹ್ಯಾಕಾಥಾನ್ ಅಂತ ಹೇಳ್ಬಿಟ್ಟು, ಅಂದರೆ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಕೂಡ ಆಹಾರದ ಮಹತ್ವ, ಆಹಾರದ ಪೋಷಕಾಂಶಗಳ ಮಹತ್ವ ಅಥವಾ ಆಹಾರದ ಒಂದು ಅರಿವು ಮೂಡಿಸೋದಕ್ಕೂ ಒಂದು ಇವನ್ ಆಹಾರ ಪದಾರ್ಥಗಳನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿದರೆ ಒಂದು ರೆಸಿಪಿ ನಾವು ಮಾಡಿದಾಗ ಅದರದ್ದು ಒಂದು ವೈವಿಧ್ಯಮವಾಗಿರ್ತದೆ ಅಂತ ಹೇಳ್ಬಿಟ್ಟು ವಿವಿಧ ಹಂತದಲ್ಲಿ ನಾವು ಒಂದು ಕ್ರೀಡೆಗಳನ್ನು ಅವರಿಗೆ ನಿಗದಿ ಮಾಡಿ ಅವರಿಗೆ ನಾವು ಬಹುಮಾನ ಕೂಡ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಒಂದು. ಯಾಕಂದರೆ ನಾವು ಏನೇ ಮಾಡಬೇಕಂದ್ರೂ ಉತ್ತಮವಾದ ಆಹಾರ ಇದ್ರೆ ನಮಗೆ ಆರೋಗ್ಯಕರ ಚೆನ್ನಾಗಿರುತ್ತೆ. ಒಂದು ಒಳ್ಳೆಯ ಭವಿಷ್ಯನೂ ಕೂಡ ಆಹಾರದ ಮೇಲೆ ಅವಲಂಬಿತವಾಗಿದೆ. ಖಂಡಿತವಾಗಿ. ಯಾಕಂದ್ರೆ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆಹಾರ ಚೆನ್ನಾಗಿರ್ಬೇಕು. ಸೊ ಆಹಾರ ನಾವು ಹೇಗೆ ಬೆಳೆಸ್ತೀವಿ ಹಾಗೆ ಅದನ್ನ ಉಪಯೋಗ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಈಗ ನಾವು ಆಹಾರ ಬೆಳೆಸಿದೀವಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಉಪಯೋಗಕ್ಕೆ ಯೂಸ್ ಮಾಡಲಿಲ್ಲ, ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರದ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಸೊ ಹೇಗೆ ಬೆಳವಣಿಗೆ ಆಗುತ್ತೆ ಹಾಗೆ ಅದರದ್ದು ಆಯ್ಕೆ ಕೂಡ ಹಾಗೆ ಇರುತ್ತೆ, ಅದರ ಉಪಯೋಗ ಕೂಡ ಹಾಗೆ ಇರುತ್ತೆ. ಮತ್ತು ಅದನ್ನ ಎಷ್ಟು ಕಡಿಮೆ ಅಂದ್ರೆ ನಮಗೆ ಎಷ್ಟು ಬೇಕು ಅಷ್ಟೇನೆ ಉಪಯೋಗ ಮಾಡ್ಕೋಬೇಕು, ಅದನ್ನು ವ್ಯರ್ಥ ಮಾಡಬಾರ್ದು, ಅಂದರೆ ವೇಸ್ಟ್ ಮಾಡಬಾರ್ದು. ಸೊ ಇವತ್ತಿನ ದಿವಸ ನಾವು ನೋಡಿರ್ಬೋದು ದುಂದು ವೆಚ್ಚ ಮಾಡೋದ್ರಿಂದ ಎಷ್ಟು ನಾವು ಆಹಾರವನ್ನ ವೇಸ್ಟ್ ಮಾಡ್ತಾ ಇದ್ದೀವಿ, ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನು ಬಳಸುವಂಥದ್ದು. ಖಂಡಿತ ಹಸಿವಿಗಿಂತ ಜಾಸ್ತಿ ಅದನ್ನು ನಾವು ಸ್ಟಾಕ್ ಇಟ್ಕೊಳ್ಳೋ ಆಗಿರ್ಬೋದು. ಈಗ ಏನಾಗ್ಬಿಟ್ಟಿದೆ ಇವತ್ತಿನ ದಿವಸ ನಮಗೆ ತಟ್ಟೆಯಲ್ಲಿ ಸುಮಾರು ವಿದ್ಯಾರ್ಥಿಗಳಿರ್ಬೋದು, ನಾವು ಹೋಟ್ಲಲ್ಲಿ ನೋಡ್ತಾ ಇರ್ಬೋದು ಅಥವಾ ಮದುವೆ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಚಪಾತಿ ಅಥವಾ ಒಂದು ಏನೋ ವಸ್ತು ಬೇಕಾಗಿರುತ್ತೆ, ಬಟ್ ಅವರಿಗೆ ಬೇಕಾಗಿದೆಯಲ್ಲ ಗೊತ್ತಿಲ್ಲ, 2-3 ಅಕ್ಷಂತಾರೆ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ವೇಸ್ಟ್ ಕೂಡ ಮುಂಬರುವ ದಿನಗಳಲ್ಲಿ ಅದೇ ಒಂದು ನಮಗೆ ದೊಡ್ಡ ಒಂದು ಆಹಾರದ ಕೊರತೆಯನ್ನ ನೀಗಿಸುವಂತ ಪರಿಸ್ಥಿತಿಯಲ್ಲಿ ನಾವು ಅನುಭವಿಸಬೇಕಾಗತ್ತೆ. ನೋಡಿ ಸರ್, ತಾವು ಹೇಳಿದ ಹಾಗೆ ಮುಖ್ಯವಾಗಿ ಪ್ರಪಂಚದಲ್ಲಿ ಯಾರು ಕೂಡ ಹಸುವಿನಿಂದ ಮಲಗಬಾರ್ದು ಎಂಬಂಥ ಒಂದು ವಿಚಾರ ಇದೆ. ಅಂತಂದ್ರೆ ಬೆಳೆಯುವಂಥ ಆಹಾರ ಆಗಿರ್ಬೋದು, ಹಸು ಯಾರಿಗೂ ಕೂಡ ಅದು ಶಾಪ ಆಗಿ ಪರಿಗಣಿಸಬಾರ್ದು ಅನ್ನೋದೇ ಮುಖ್ಯ ಉದ್ದೇಶ ಅಂತೀರಿ. ಕರೆಕ್ಟ್. ಯಾಕಂದ್ರೆ ಈಗ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಇದಾನಂತಂದ್ರೆ ಆ ಮೇಲು ಕೀಳು ಅನ್ನೋ ಒಂದು ಭೇದವನ್ನೇ ಇರೋದಿಲ್ಲ. ಅದು ಹೆಣ್ಣು ಗಂಡು ಅನ್ನೋ ಭೇದ, ಪ್ರತಿಯೊಂದು ಜೀವಿ ಏನು ಈ ಭೂಮಿ ಮೇಲೆ ಎಲ್ಲಿ ನೆಲೆಸ್ತಾ ಇದೆ, ಯಾವ ವಸ್ತುವಿಗೆ ಜೀವ ಇದೆ ಆ ವಸ್ತುವಿಗೆ ಆಹಾರ ಬೇಕಾಗುತ್ತೆ. ಯಾವಾಗ ಆಹಾರ ಬೇಕಂತಂದ್ರೆ ಅದು ಯಾವ ಆಹಾರ ಕೊಡಬೇಕು, ಯಾವ ರೀತಿ ಆಹಾರ ಇರಬೇಕು, ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಂದ್ರೆ ಹೇಗಿರ್ಬೇಕು, ನಾವೇನಂತ ಹೇಳ್ತೀವಿ ಜನರಲ್ಲಿ ನಾವು ಮಾತೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಚೆನ್ನಾಗಿರ್ಬೇಕಪ್ಪ, ಕ್ವಾಲಿಟಿ ಚೆನ್ನಾಗಿರ್ಬೇಕಂತ ಹೇಳ್ತಾ ಇದೀವಿ. ಗುಣಮಟ್ಟ ಅಂದ್ರೆ ಹೇಗೆ ನೀವು ಗುಣಮಟ್ಟನ ನೀವು ಅದನ್ನ ಕ್ರೋಢೀಕರಿಸ್ತೀರಿ. ಗುಣಮಟ್ಟ ಅಂತಂದ್ರೆ ಈ ಒಂದು ಆಹಾರ ಅಂತ ತಗೊಂಡಾಗ ಆ ಆಹಾರದಿಂದ ನಮಗೆ ಎನರ್ಜಿ ಬರ್ತಕ್ಕಂಥ, ಅದರಲ್ಲಿರ್ತಕ್ಕಂಥ ಲವಣಾಂಶಗಳು, ಪೋಷಕಾಂಶಗಳು ಅದ್ರಲ್ಲಿ ಇರಬೇಕು. ಸೊ ಅವಾಗ ಮಾತ್ರ ಅದರ ಒಂದು ಪ್ರಾಮುಖ್ಯತೆ ಹೆಚ್ಚಿಗಾಗತ್ತೆ. ಸೊ ಈಗ ಪ್ರತಿಯೊಂದು ನೋಡ್ಬೋದು ನಾವು, ಜೀವಸತ್ವಗಳಿರ್ಬೋದು ಅಥವಾ ಬೇರೆ ಬೇರೆ ನಾವು ಪದಾರ್ಥಗಳನ್ನು ನೋಡಿದಾಗ ಎಷ್ಟು ಅದರಲ್ಲಿ ಜೀವಶಕ್ತಿಗಳಿದ್ದಾವೆ, ಅದನ್ನು ಹೇಗೆ ನಾವು ಬಳಕೆ ಮಾಡ್ಕೋಬೇಕು ಅನ್ನೋದು ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಅರ್ಥಕೊಳ್ಬೇಕಾಗತ್ತೆ. ಅವಾಗ ಆ ಆಹಾರದ ಮಹತ್ವ ಹೆಚ್ಚಿಗಾಗತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಸೊ ಅದೇ ಕಾರಣದಿಂದ ನಾವು ನೋಡಿದಾಗ ತಾವು ಗಮನಿಸ್ತಿರ್ಬೋದು, ರೈತರು ಈಗ ಎಷ್ಟೋ ಪದಾರ್ಥಗಳನ್ನ ಮಾರ್ಕೆಟಲ್ಲಿ ಬರ್ತಾ ಇದೆ. ಎಷ್ಟೋ ಪದಾರ್ಥಗಳು ಬಂದರೂ ಕೂಡ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಮಾರುಕಟ್ಟೆಯಲ್ಲಿ ಅದ್ರ ಬೇಡಿಕೆ ಬರೋದಿಲ್ಲ. ಅವಾಗ ನಾವು ಏನ್ ಹೇಳ್ತೀವಿ, ಆ ಆಹಾರವನ್ನ ಕೆಡಲಾರ್ದಂಗೆ ಇಟ್ಕೊಳ್ಳೋ ಒಂದು ಪದ್ಧತಿ ಅಂದ್ರೆ ಶೇಖರಣೆ ಮಾಡೋದು. ಹೇಗೆ ಶೇಖರಣೆ ಮಾಡಬಹುದು, ಮುಂದಿನ ದಿನಗಳಲ್ಲಿ ಅದಕ್ಕೆ ಉಪಯೋಗ ಆಗ್ತಿರಬೇಕು. ಸರಿಯಾದ ರೀತಿಯಲ್ಲಿ ಒಂದು ಪ್ಯಾಕೇಜಿಂಗ್ ತಂತ್ರಜ್ಞಾನ ಇರಬಹುದು, ಅಥವಾ ಸರಿಯಾದ ರೀತಿಯಲ್ಲಿ ಒಂದು ಒಣಗಿಸೋ ಪದ್ಧತಿ ಇರಬಹುದು, ಅಥವಾ ಸರಿಯಾದ ರೀತಿಯಲ್ಲಿ ಅದನ್ನ ಜ್ಯೂಸ್ ಮಾಡ್ತಕ್ಕಂತ ಇರಬಹುದು, ಪೌಡರ್ ಮಾಡ್ಕೊಂತ ಇರಬಹುದು. ಸೊ ಅಂತ ಒಂದು ಶೇಖರಣೆ ಮಾಡಿದಾಗ ಏನಾಗುತ್ತೆ, ಆಹಾರದ ಗುಣಮಟ್ಟತೆಯನ್ನು ಕಾಪಾಡ್ಕೋಬಹುದು ಮತ್ತು ಆಹಾರವನ್ನು ಮುಂದಿನ ದಿನಗಳಲ್ಲಿ ಉಪಯೋಗ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಅಂತಂದ್ರೆ ಯಾವುದೇ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಬೆಳೆದಾಗ ಅದನ್ನ ಮುಂದಿನ ದಿನಗಳಲ್ಲಿ ಬರಬಹುದು. ಖಂಡಿತವಾಗಿ. ಯಾಕಂದ್ರೆ ನಮ್ಮ ಉದ್ದೇಶ ಬರೀ ಆಹಾರ ಬೆಳೆಯೋದು ಒಂದೇ ಉದ್ದೇಶ ಇರಬಾರ್ದು. ಆ ಆಹಾರ ಬೆಳೆದಂತ ವಸ್ತುವನ್ನೇ, ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಈಗ ಒಂದು ಮಗು ಹುಟ್ಟುತ್ತೆ, ಮಗು ಹುಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಮಗುವನ್ನ ಹೇಗೆ ಬೆಳೆಸ್ತೀವಿ ಅದು ಮುಖ್ಯವಾಗಿರುತ್ತೆ ಹೊರತಾಗಿ ನಾವು ಮಗುವನ್ನು ಹುಟ್ಟಿಸಿದೀವಿ ಅನ್ನೋ ಒಂದು ಧೈರ್ಯ ಅಲ್ಲ. ಯಾಕಂದ್ರೆ ಆಹಾರ ಕೂಡ ಹಾಗೆ, ಅದಕ್ಕೂ ಒಂದು ಜೀವ ಬರುತ್ತೆ. ಅದನ್ನ ನಾವು ಹೇಗೆ ಬೆಳೆಸಿರ್ತೀವಿ, ಹೇಗೆ ಅದನ್ನ ಉಪಯೋಗ ಮಾಡ್ಕೋಬೇಕು, ಅದನ್ನ ಹೇಗೆ ಬೇರೆ ಬೇರೆ ಪದಾರ್ಥಗಳನ್ನ ಮಾಡ್ಕೊಂಡು ಅದರ ಒಂದು ಪ್ರಯೋಜನ ಪಡ್ಕೋಬೇಕು ಅನ್ನೋದು ಕೂಡ ತುಂಬಾ ಪ್ರಾಮುಖ್ಯತೆವಾಗಿರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಸಾರ್ವಜನಿಕ
ಸಾರ್ವಜನಿಕ ವಿತರಣಾ ವ್ಯವಸ್ಥೆಗಳು ಈಗ ಆಗಿದೆ. ಮುಖ್ಯವಾಗಿ ಗೋಡಾನುಗಳಲ್ಲಿ ಏನು ಆಹಾರದ ಒಂದು ಪೋಲು ಕೂಡ ಅಲ್ಲಲ್ಲಿ ಆಗ್ತದೆ. ಸಂಗ್ರಹಣೆಯಲ್ಲಿ ಕೂಡ ಇನ್ನು ನಾವು ಬದಲಾವಣೆ ಹಾಕೋಬೇಕಾ ಹೇಗೆ? ತುಂಬಾನೇ ಬದಲಾವಣೆ ಆಗಬೇಕು. ಯಾಕಂತಂದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ ರೈತರು ತಮಗೆ ತಿಳಿದ ಹಾಗೆ ಅಥವಾ ರೈತ ಬಾಂಧವರಲ್ಲಿ ಬೆಳೆದಂತ ಪದಾರ್ಥಗಳನ್ನ ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂತಾರೆ ಸುಮಾರು ಜನ. ಬಟ್ ಸುಮಾರು ಜನ ತಗೊಂಡು ಗೋಡಾನುಗಳಲ್ಲಿ ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡೋದು ಒಳ್ಳೇದೇ, ಕೆಟ್ಟದಂತ ನಾನು ಹೇಳೋದಿಲ್ಲ. ಬಟ್ ಶೇಖರಣೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಅವರು ಸರಿಯಾಗಿ ಆ ಆಹಾರವನ್ನ ಸ್ವಚ್ಛಗೊಳಿಸಬೇಕು, ಸರಿಯಾಗಿ ಅದನ್ನ ಒಣಗಿಸ್ಬೇಕು. ಯಾವುದೇ ಪದಾರ್ಥವನ್ನ ನಾವು ಶೇಖರಣೆ ಮಾಡ್ತೀವಿ ಅಂತಂದ್ರೆ ಪ್ರಮುಖವಾಗಿ ಅದರಲ್ಲಿ ತೇವಾಂಶ ಎಷ್ಟು ಇರಬೇಕು, ಏನು ನಾವು ರೆಕಮೆಂಡೇಶನ್ ಮಾಡಿರ್ತೀವಿ ಅಷ್ಟೇ ತೇವಾಂಶ ಇರಬೇಕು, ಅದು ಶುದ್ಧವಾಗಿರಬೇಕು. ಅಂತ ವಸ್ತುವನ್ನು ನಾವು ಶೇಖರಣೆ ಮಾಡಿದ ಮಾತ್ರ ಅದರ ಒಂದು ಗುಣಮಟ್ಟತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರುತ್ತೆ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಮ್ಮವರು ಹಾಗೆ ಅಂತ ಹೇಳ್ಬಿಟ್ಟು ನೆಲದಲ್ಲಿ ಹಾಕ್ತಾ ಇದ್ರು. ಇತ್ತೀಚೆಗೆ ಗೋಡಾನ್ಗಳು ಬಂದಿದ್ದಾವೆ, ವೇರ್ ಹೌಸ್ಗಳು ಬಂದಿದ್ದಾವೆ. ರೈತ ಬಾಂಧವರು ಆ ಕಡೆ ಒಂದು ಸುಮಾರು ವರ್ಷಗಳ ನಂತರ ಅಥವಾ ತಮ್ಮ ಬೆಲೆ ಬಂದಾಗ ಅದನ್ನು ಮಾರ್ಕೊಂಡು ಹೋಗ್ಲಿಕ್ಕೆ ಕೆಡದ ಹಾಗೆ ಇದನ್ನು ಸಂರಕ್ಷಣೆ ಮಾಡ್ಕೋಬಹುದಾ ಹೇಗೆ? ಖಂಡಿತ. ಗೋಡಾನ್ ಬಂದಂತ ಉದ್ದೇಶ ಇಷ್ಟೇ, ನಾವು ಬೆಳೆದಂತ ಪದಾರ್ಥಗಳನ್ನ ಸುರಕ್ಷಿತವಾಗಿ ನಾವು ಶೇಖರಣೆ ಮಾಡಲಿಕ್ಕೆ ಗೋಡಾನುಗಳ ಒಂದು ಉಪಯೋಗ ಆಗ್ತಾ ಇದೆ. ಗೋಡಾನುಗಳು ಕೂಡ ಎರಡು ತರ ಬಂದಿದೆ. ಇವನ್ ನಾವು ಕೋಲ್ಡ್ ಸ್ಟೋರೇಜ್ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕಂತಂದ್ರೆ ಶೀತಲೀಕರಣ ಮಾಡಿದಂತಹ ಒಂದು ಗೋಡಾನುಗಳು ಕೂಡ ನಾವು ಈಗ ನೋಡ್ತಾ ಇದ್ದೇವೆ. ಮೆಣಸಿನಕಾಯಿ ಇರ್ಬೋದು ಅಥವಾ ತೊಗರಿಗಳು ಇರ್ಬೋದು ಅಥವಾ ವಿವಿಧ ಹಣ್ಣು ಪದಾರ್ಥಗಳನ್ನು ಈಗ ಆಲ್ರೆಡಿ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಶೈತ್ಯಾಗಾರದಲ್ಲಿ ಸ್ಟೋರ್ ಮಾಡಿದಾಗ ಶೇಖರಣೆ ಮಾಡಿದಾಗ ಏನಾಗುತ್ತೆ, ಅದರ ಗುಣಮಟ್ಟತೆಯನ್ನು ಕಾಪಾಡ್ಕೊಳ್ಕೋಬಹುದು. ಸೊ ಹಾಗೆ ನಾವು ರಿಟರ್ನ್ ಮಾಡ್ಕೋಬಹುದು. ಕಲರ್ ಇರ್ಬೋದು ಅಥವಾ ಅದರ ಕಾಂಪೋಸಿಷನ್ಸ್ ಇರ್ಬೋದು, ಅಂತ ಒಂದು ಶಕ್ತಿ ಆ ಒಂದು ಶೇಖರಣೆಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೌದು. ಈಗ ಇತ್ತೀಚಿನ ಒಂದು ವರದಿಗಳ ಪ್ರಕಾರ 100 ಮಿಲಿಯನ್ ಟನ್ಗಳು ಇಲಿ, ಹೆಗ್ಗಣ ಅಂತಂದ್ರೆ ಈ ಕ್ರಿಮಿ ಕೀಟಗಳ ಹಾವಳಿಂದನೂ ಕೂಡ ಆಹಾರದ ಪ್ರಮಾಣ ನಷ್ಟ ಆಗ್ತಿದೆ ಅಂತ ಹೇಳ್ತೀರಿ? ಖಂಡಿತವಾಗಿ. ಯಾಕಂದ್ರೆ ಯಾವುದೇ ಆಹಾರವನ್ನ ತಾವೆಲ್ಲ ನಾವು ಅನುಭವ ಪಟ್ಕೊಂಡಿದ್ದೀವಿ. ಏನಂತಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಷ್ಟು ನೀವು ಕೈಗಳನ್ನ ವಾಶ್ ಮಾಡಿ, ವಾಶ್ ಯುವರ್ ಹ್ಯಾಂಡ್ಸ್, ನಿಮ್ಮ ಕೈಯನ್ನು ಶುದ್ಧಗೊಳಿಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಕೈ ಎಲ್ಲೆಲ್ಲೋ ಟಚ್ ಮಾಡಿ ಬಂದಾಗ ಅಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗನಿಸಮ್ಸ್, ಕ್ರಿಮಿ ಕೀಟಗಳು, ಸೂಕ್ಷ್ಮ ಜೀವಾಣುಗಳು ಆಹಾರ ಪದಾರ್ಥದ ಮೇಲೆ ಅಂಟಿಕೊಂಡಾಗ ಅದರಿಂದ ಅನೇಕ ಒಂದು ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆಗಳಿದೆ. ಅದೇ ರೀತಿ ಯಾವುದೇ ಕ್ರಿಮಿ ಇರ್ಬೋದು, ಇಲಿ ಇರ್ಬೋದು, ಏನೋ ನಮ್ಮ ಕಾಕ್ರೋಚ್ ಇರ್ಬೋದು, ಹೆಗ್ಗಣ ಇರ್ಬೋದು, ಯಾವುದೇ ಪದಾರ್ಥಗಳು ಆಹಾರದ ಮೇಲೆ ಕೂತ್ಕೊಂಡಾಗ ಖಂಡಿತ ಅದು ಆಹಾರಕ್ಕೆ ಒಂದು ದೊಡ್ಡ ತೊಂದರೆ ಅಂತಾನೆ ಹೇಳಲಿಕ್ಕೆ ಸಾಧ್ಯತೆ ಇದೆ. ಅಂತ ಆಹಾರಗಳನ್ನು ನಾವು ಸೇವಿಸಲಿಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಇವನ್ ನಮ್ಮ ಕೂದಲು ಕೂಡ ಆಹಾರದಲ್ಲಿ ಬಿದ್ದರೆ ಅದನ್ನು ನಾವು ಶೇಖರಣೆ ಮಾಡಲಿಕ್ಕೆ ಅಥವಾ ಸೇವನೆ ಮಾಡಲಿಕ್ಕೆ ಅದೊಂದು ಸೂಕ್ತವಾಗಿರೋದಿಲ್ಲ. ಸೊ ಅಂತ ಒಂದು ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಆಹಾರವನ್ನು, ಅದರ ಗುಣಮಟ್ಟತೆಯನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಈಗ ಆಹಾರದ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬನೆಯನ್ನ ಮಾಡಿಕೊಂಡಿದೆ. ಮುಖ್ಯವಾಗಿ ಈ ಪೋಷಕಾಂಶಗಳ ಭದ್ರತೆಯಲ್ಲಿ ಅಂತಂದ್ರೆ ಗುಣಮಟ್ಟದಲ್ಲೂ ಕೂಡ ನಾವು ಗಮನ ಹರಿಸಬೇಕಾ ಹೇಗೆ? ಖಂಡಿತವಾಗಿ. ಯಾಕಂದರೆ ಅವಾಗ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದಾಗ ಹೇಗೆ ಗುಣಮಟ್ಟತೆ ಚೆನ್ನಾಗಿರುತ್ತೆ ಅದರ ಒಂದು ಬೇಡಿಕೆ ಜಾಸ್ತಿ ಇರುತ್ತೆ. ಈಗ ನಾವು ಮಾರುಕಟ್ಟೆಯಲ್ಲಿ ನೋಡ್ಬೋದು. ಈಗ ನಾವು ಶೇಂಗಾ ಇಟ್ಕೊಳ್ಳಿ ಅಥವಾ ಕ್ಯಾಶ್ಯೂ ನಟ್ ಇಟ್ಕೊಳ್ಳಿ. ಸೊ ಅದು ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಸೇಪಲ್ ಇದೆ ಅಂತಂದ್ರೆ, ಒಳ್ಳೆ ಕಲರಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಒಂದು ಗುಣಮಟ್ಟತೆ ಚೆನ್ನಾಗಿದೆ, ಅದಕ್ಕೆ ಬೆಲೆ ಜಾಸ್ತಿ ಬರುತ್ತೆ. ಯಾವಾಗಾದ್ರೂ ಒಂದು ಗುಣಮಟ್ಟತೆ ಚೆನ್ನಾಗಿಲ್ಲ ಅಥವಾ ಕಲರ್ ಚೆನ್ನಾಗಿಲ್ಲ ಅಂದ ತಕ್ಷಣನೇ ಅದರ ಗುಣಮಟ್ಟತೆಯನ್ನು ಕಳ್ಕೊಂಡುತ್ತೆ, ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಕಳ್ಕೊಂಡ್ಬಿಡುತ್ತೆ. ಸೊ ಅಂತ ಒಂದು ಹಂತದಲ್ಲಿ ರೈತ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ತಮ್ಮ ಬೆಳೆದಂಥ ಬೆಳೆಯನ್ನು ಸರಿಯಾದ ರೀತಿಯಲ್ಲಿ ಒಂದು ಹಾರ್ವೆಸ್ಟ್ ಮಾಡಿದ ನಂತರ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಸ್ಟೋರ್ ಮಾಡಿ ಅಥವಾ ಸಂಗ್ರಹಣೆ ಮಾಡಿ ಅಥವಾ ಪ್ಯಾಕ್ ಮಾಡಿ ಮಾರುಕಟ್ಟೆಯಲ್ಲಿ ನಾವು ತಂದಾಗ ಆ ಒಂದು ಗುಣಮಟ್ಟತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಒಂದು ತುಂಬ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಕೆಲವೊಂದು ಜಿಲ್ಲೆಗಳಲ್ಲಿ ಈ ಅಪೌಷ್ಟಿಕತೆ, ಆಹಾರದ ಒಂದು ಗುಣಮಟ್ಟದ ಕೊರತೆಯಿಂದ ಬಹಳಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಅಂತಂದ್ರೆ ಈಗ ಪೋಷಕಾಂಶಗಳಲ್ಲಿ ಅಡಕವಾಗಿರುತ್ತದೆ. ಜೊತೆಗೆ ಈ ತಾಯಂದಿರು ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಈ ಮೌಲ್ಯವರ್ಧಿತ ಒಂದು ಆಹಾರಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದೆ. ಆಹಾರ ಕೇವಲ ಹೊಟ್ಟೆ ತುಂಬಿಸೋದಷ್ಟೇ ಅಲ್ಲ, ಅದು ಶಕ್ತಿಯನ್ನು ನೀಡುವಂತ ಆಹಾರ ಆಗಿರ್ಬೇಕು. ಏನಂತೀರಿ ಡಾಕ್ಟ್ರೆ? ಖಂಡಿತವಾಗಿ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು, ಕಸ ತಿನ್ನೋದಕ್ಕಿಂತ ತುಸು ತಿನ್ನಿ ಅಂತ ಹೇಳಿಬಿಟ್ಟು. ಸೊ ಅಂದ್ರೆ ನಾವು ಸುಮ್ಮನೆ ನಾವು ಏನೋ ಊಟ ಮಾಡ್ತೀವಿ ಅಂತ ಬೇಕು. ಯಾಕಂದ್ರೆ ನಮಗೆ ಎನರ್ಜಿ ಕೂಡ ಬೇಕು. ಎನರ್ಜಿ ಜೊತೆಯಲ್ಲಿ ಏನು ನಮಗೆ ಸೂಕ್ಷ್ಮವಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಏನು ಬೇಕು ಅನ್ನೋದು
ತುಂಬ ಮುಖ್ಯ ಉಪಯುಕ್ತವಾಗಿರುತ್ತೆ. ಯಾಕಂದರೆ ಈಗ ನಮಗೆ ಬರೀ ಚಪಾತಿ ತಿಂತಾ ಇದ್ದೀನಿ, ನಾನು ಚಪಾತಿ ತಿನ್ನೋಕ್ಕಾಗಲ್ಲ. ಚಪಾತಿ ಜೊತೆಯಲ್ಲಿ ಕಾಯಿಪಲ್ಯ ಬೇಕಾಗುತ್ತೆ, ಅದ್ರ ಜೊತೆ ಪ್ರೋಟೀನ್ ಬೇಕಾಗುತ್ತೆ, ಕಾಳು ಬೇಕಾಗುತ್ತೆ, ಬೇಳೆ ಬೇಕಾಗುತ್ತೆ. ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ ನಾವು. ಯಾವಾಗ ನಮ್ಮ ಒಂದು ಪ್ಲೇಟಲ್ಲಿ, ಆಹಾರ ತಟ್ಟೆಯಲ್ಲಿ ಬ್ಯಾಲೆನ್ಸ್ ಆಗಿ ಪರಿಪೂರ್ಣ ಆಹಾರ ಅಂತ ಬಂದಾಗ ಅವಾಗ ನಮಗಿರ್ತಕ್ಕಂಥ ಒಂದು ಡೈಟ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅಥವಾ ನಮಗಿರ್ತಕ್ಕಂಥ ಏನು ನ್ಯೂಟ್ರಿಯೆಂಟ್ ಬೇಕಾಗುತ್ತೆ ಅದು ಒಂದು ಸಂಪೂರ್ಣ ಆಹಾರವಾಗುತ್ತೆ. ಸೊ ಇದೇ ನಾವು 2021 ಕೂಡ ನಾವು ಅನುಭವಿಸಿದ್ದೀವಿ. ಏನು ಫುಡ್ ಪ್ಲೇಟ್ ಅಂತ ಹೇಳಿದ್ವಿ, ಫುಡ್ ವ್ಯಾಲ್ಯೂ ಚೈನ್ ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ಅದೇ ನಾವು COVID-19 ಬಂದಾಗ ಎಲ್ಲ ಜಗತ್ತಿರತಕ್ಕಂಥ ಒಂದು ಮಾನವ ಕುಲ ಏನು ಮಾಡಿದಪ್ಪ, ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಇಮ್ಯುನಿಟಿಯನ್ನು ಕಾಪಾಡ್ಕೊಳ್ಬೇಕು, ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಸೊ ಆವಾಗ ನಮ್ಮ ಇಮ್ಯುನಿಟಿ ಹೆಚ್ಚಿಗಾಗುತ್ತೆ. ಆ ಇಮ್ಯುನಿಟಿ ಹೆಚ್ಚಿಗಾದಾಗ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಸೊ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದಲೇ ಸಂಪೂರ್ಣವಾಗಿ ಸಮೃದ್ಧಿಯಾದ ಉತ್ತಮ ಆಹಾರವನ್ನು ಸೇವನೆ ಮಾಡಿ ಅಂತ ಸರ್ಕಾರದವರು ಈಗಾಗಲೇ WHO ಇರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು, FAO ಇರ್ಬೋದು, ಫುಡ್ ಆ್ಯಂಡ್ ಅಗ್ರಿಕಲ್ಚರ್